ನಾನಿವತ್ತು ಒಂದು ಗೊಜ್ಜು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ಥರ ನೀವು ಗೊಜ್ಜು ಮಾಡಿಟ್ಕೊಂಡ್ರೆ ಪದರ ಚಪಾತಿಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ, ಲಂಚ್ ಬಾಕ್ಸ್ಗೂ ಕೂಡ ನೀವು ಚಪಾತಿ ಜೊತೆಗೆ ಕೊಟ್ಟು ಕಳಿಸ್ಕೋಬೋದು. ಎಷ್ಟು ಸುಲಭ ಅಂದರೆ ಹುಣಸೆಹಣ್ಣು ಬಳಸೋದಿಲ್ಲ, ಆದರೆ ಹುಳಿ ಬದಲು ಮಾವಿನಕಾಯಿ ಬಳಸ್ತಾ ಇದ್ದೀನಿ. ಮಾವಿನಕಾಯಿ ಬದನೆಕಾಯಿ ಕಾಂಬಿನೇಷನಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತ ಮಾಡಿ ನೋಡಿ. ನೀವು ಒಂದು ಪಾತ್ರೆ ಇಟ್ಬಿಟ್ಟು 2-3 ಟೀ ಸ್ಪೂನ್ ಆಯಿಲ್ ಹಾಕಿ, ಬೇಸಿಕ್ ಒಗ್ಗರಣೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇಂಗು, ಅರಿಶಿನ ಪುಡಿ ಹಾಕಿ, ಮಾವಿನಕಾಯಿ ಒಂದು ತೋತಾಪುರಿ ಮಾವಿನಕಾಯಿ ಮೀಡಿಯಮ್ ಸೈಜು ತೊಗೊಂಡಿದ್ದೀನಿ. ತೋತಾಪುರಿ ಮಾವಿನಕಾಯಿ ಜೊತೆಗೆ ಬದನೆಕಾಯಿ ಪರ್ಪಲ್ಲು ಗ್ರೀನು ಎರಡೂ ಮಿಕ್ಸ್ ಮಾಡಿದ್ದೀನಿ. ಬದನೆಕಾಯಿನ ಸಣ್ಣದಾಗಿ ಹೆಚ್ಚು ಹಾಕ್ಬಿಟ್ಟು ಒಂದೇ ಒಂದು ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಾಡಿಸ್ಬೇಕು. ಬದನೆಕಾಯಿಯು ಬೇಗ ಬಾಡೋಗುತ್ತೆ, ತೋತಾಪುರಿ ಮಾವಿನಕಾಯಿ ಕೂಡ ಬೇಗ ಮೆತ್ತಗಾಗುತ್ತೆ. ಆಮೇಲೆ ಸಾರಿನ ಪುಡಿ, ಮನೇಲಿ ನೀವು ಯಾವ ಸಾರಿನ ಪುಡಿ ಬಳಸ್ತೀರೋ ಬೇಳೆ ಸಾರದು ಅದನ್ನೇ ಬಳಸ್ಕೊಳ್ಳಿ. 2-3 ಸ್ಪೂನು ಸಾರಿನ ಪುಡಿ ಹಾಕಿ, ಒಂದು 2 ಸ್ಪೂನಷ್ಟು ಸಕ್ಕರೆ ಪುಡಿ ಅಥವಾ ಬೆಲ್ಲದ ಪುಡಿ ಯಾವುದಾದ್ರೂ ಸೇರಿಸ್ಕೋಬೋದು. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಿ. ಲಾಸ್ಟಲ್ಲಿ ಸೂಪರಾಗಿ ನಾನಿಲ್ಲಿ ಪದರ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನೆಂಚ್ಕೊಳ್ಳೋಕ್ಕೆ ಕಾಂಬಿನೇಷನು ಸಖತ್ತಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ. ಖಂಡಿತ ಈ ಥರ ಮಾವಿನಕಾಯಿ ಬದನೆಕಾಯಿ ಗೊಜ್ಜು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಏನು ಅಂತ. ತುಂಬ ಸುಲಭವಾಗಿ ರೆಡಿ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಟ್ರೈ ಮಾಡಿ ಫ್ರೆಂಡ್ಸ್.